ಸೆಂಟೆನ್ಸ್ ಈ ರೀತಿಯಾಗಿದೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಈ ವಾಕ್ಯಗೆ ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ನೆಕ್ಸ್ಟ್, ನೀವು ಯಾರು? ನೀವು ಯಾರು? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೂ ಆರ್ ಯು? ಹೂ ಆರ್ ಯು? ಇದು ಏನು? ಇದು ಏನು? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಅದು ಏನು? ಅದು ಏನು? ವಾಟ್ ಈಸ್ ದ್ಯಾಟ್? ವಾಟ್ ಈಸ್ ದ್ಯಾಟ್ ಅಂತ ಹೇಳ್ತೀವಿ. ನೀವೆಲ್ಲಿದ್ದೀರಿ? ನೀವು ಎಲ್ಲಿದ್ದೀರಿ? ಏನಕ್ಕೆ ವೇರ್ ಆರ್ ಯು? ವೇರ್ ಆರ್ ಯು? ಹೇಗೆ ಹೋಗಬೇಕು? ಹೇಗೆ ಹೋಗಬೇಕು? ಹೌ ಟು ಗೋ? ಹೌ ಟು ಗೋ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ಒಂದು ನಿಮಿಷ ಬನ್ನಿ ಇಲ್ಲಿ. ಒಂದು ನಿಮಿಷ ಬನ್ನಿಲ್ಲಿ. ಕಮ್ ಹಿಯರ್ ಫಾರ್ ಎ ಮಿನಿಟ್. ಕಮ್ ಹಿಯರ್ ಫಾರ್ ಎ ಮಿನಿಟ್. ದಯವಿಟ್ಟು ನಾಳೆ ಬನ್ನಿ. ದಯವಿಟ್ಟು ನಾಳೆ ಬನ್ನಿ. ಪ್ಲೀಸ್ ಕಮ್ ಟುಮಾರೋ. ಪ್ಲೀಸ್ ಕಮ್ ಟುಮಾರೋ. ನಿಮ್ಮ ಕೆಲಸ ಮಾಡಿ. ನಿಮ್ಮ ಕೆಲಸ ಮಾಡಿ. ಡೂ ಯುವರ್ ವರ್ಕ್. ಡೂ ಯುವರ್ ವರ್ಕ್. ನನಗೆ ಕನ್ನಡ ಗೊತ್ತು. ನನಗೆ ಕನ್ನಡ ಗೊತ್ತು. ನನಗೆ ಐ ನವ್ ಕನ್ನಡ. ಐ ನವ್ ಕನ್ನಡ. ನೀವು ಏನು ಮಾಡುತ್ತಿದ್ದೀರಿ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಬೇಕು. ವಾಟ್ ಆರ್ ಯು ಡೂಯಿಂಗ್? ನೀವು ಕೆಲಸವನ್ನು ಮುಗಿಸಿದ್ದೀರಾ? ಇದನ್ನು ಡಿಡ್ ಯು ಫಿನಿಶ್ ದ ವರ್ಕ್ ಅಂತ ಹೇಳಬೇಕು. ಡಿಡ್ ಯು ಫಿನಿಶ್ ದ ವರ್ಕ್? ನಾವು ಈಗ ಏನು ಮಾಡೋಣ? ಈ ಪ್ರಶ್ನೆ ಮಾಡ್ತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ವಾಟ್ ಶಾಲ್ ವಿ ಡೂ ನೌ? ವಾಟ್ ಶಾಲ್ ವಿ ಡೂ ನೌ? ನಾನು ನಾಳೆ ಬರಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಾಗ ಈ ರೀತಿ ಹೇಳಬೇಕು ಐ ಡೋಂಟ್ ಕಮ್ ಟುಮಾರೋ. ಐ ಡೋಂಟ್ ಕಮ್ ಟುಮಾರೋ. ನನ್ನ ಹತ್ರ ಹಣ ಇದೆ. ನನ್ನ ಹತ್ರ ರೊಕ್ಕ ಇದಾವತ್ತವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಐ ಹ್ಯಾವ್ ಮನಿ ಅಂತ ಹೇಳಬೇಕು. ಅವರು ನಮ್ಮ ಜೊತೆ ಬರುತ್ತಾರೆ. ಅವರು ನಮ್ಮ ಜೊತೆ ಬರುತ್ತಾರೆ ಅನ್ನೋಕ್ಕೆ ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನನಗೆ ಕಾಫಿ ಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಐ ವಾಂಟ್ ಕಾಫಿ ಅಂತ ಕೇಳಬೇಕು. ಐ ವಾಂಟ್ ಕಾಫಿ. ಕೆಲಸ ಶುರು ಮಾಡಿ ಅನ್ನೋಕ್ಕೆ ಯಾರಿಗಾದರೂ ಹೇಳ್ತೀರ ಅದಕ್ಕೆ ಸ್ಟಾರ್ಟ್ ದ ವರ್ಕ್. ಸ್ಟಾರ್ಟ್ ದ ವರ್ಕ್. ಇದನ್ನು ಯಾರು ಕೊಟ್ಟರು? ಇದನ್ನು ಯಾರು ಕೊಟ್ಟರು? ಹೂ ಗಿವ್ ಇಟ್? ಹೂ ಗೇವ್ ಇಟ್ ಅಂತ ಹೇಳಬೇಕು. ಅವಳು ನನ್ನ ತಂಗಿ. ಅವಳು ನನ್ನ ಸಹೋದರಿ ಅಥವಾ ತಂಗಿ ಇರ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಸಿ ಈಸ್ ಮೈ ಯಂಗರ್ ಸಿಸ್ಟರ್ ಅಂತ ಹೇಳಬೇಕು. ಸಿ ಈಸ್ ಮೈ ಯಂಗರ್ ಸಿಸ್ಟರ್. ಯಂಗರ್ ಅಂತ ಬಳಸಬೇಕು. ದಯವಿಟ್ಟು ಅದನ್ನು ಇನ್ನೊಂದು ಸಲ ಹೇಳಿ ಅಂತ ಯಾವುದಾದ್ರೂ ಒಂದು ಹೇಳ್ತೀವಲ್ಲ ಅದನ್ನು ಪ್ಲೀಸ್ ಸೇ ದ್ಯಾಟ್ ಅಗೈನ್. ಪ್ಲೀಸ್ ಸೇ ದ್ಯಾಟ್ ಅಗೈನ್. ನೀವು ಕನ್ನಡ ಮಾತನಾಡುತ್ತೀರಾ? ಯಾರಿಗಾದರೂ ಅನ್ಯ ಭಾಷಿಕರಿಗೆ ಕೇಳ್ತೀವಲ್ಲ ಆಗ ಇಂಗ್ಲೀಷ್ನಲ್ಲಿ ಡೂ ಯು ಸ್ಪೀಕ್ ಕನ್ನಡ? ಡೂ ಯು ಸ್ಪೀಕ್ ಕನ್ನಡ ಅಂತ ಕೇಳಬೇಕು. ನೀವು ಇಲ್ಲಿ ಒಬ್ಬರೇ ಇದ್ದೀರಾ? ನೀವು ಇಲ್ಲಿ ಒಬ್ಬರೇ ಇದ್ದೀರಾ? ಆರ್ ಯು ಅಲೋನ್ ಹರ್? ಆರ್ ಯು ಅಲೋನ್ ಹರ್? ನಾವು ಎಲ್ಲಿ ಭೇಟಿಯಾಗೋಣ? ಅಂದರೆ ಯಾರಿಗಾದರೂ ಫೋನ್ ಮುಖಾಂತರ ಕೇಳ್ತಿರ್ತಾವಲ್ಲ ಎಲ್ಲಿ ಮೀಟ್ ಆಗೋಣ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ಶಾಲ್ ವಿ ಮೀಟ್? ವೇರ್ ಶಾಲ್ ವಿ ಮೀಟ್? ನನಗೆ ವೈನ್ ಇಷ್ಟ ಇಲ್ಲ ಅಂದರೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕಪ್ಪ ಐ ಡೋಂಟ್ ಲೈಕ್ ವೈನ್. ಐ ಡೋಂಟ್ ಲೈಕ್ ವೈನ್. ನಾನು ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು. ಇದನ್ನು ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ ಐ ವಾಂಟ್ ಟು ಗೋ ದ ರೈಲ್ವೆ ಸ್ಟೇಷನ್. ಐ ವಾಂಟ್ ಗೋ ಟು ದ ರೈಲ್ವೆ ಸ್ಟೇಷನ್. ಶಾವರ್ ಕೆಲಸ ಮಾಡುತ್ತಿಲ್ಲ. ಶಾವರ್ ಕೆಲಸ ಮಾಡುತ್ತಿಲ್ಲ. ದ ಶವರ್ ಈಸ್ ನಾಟ್ ವರ್ಕಿಂಗ್. ದ ಶವರ್ ಈಸ್ ನಾಟ್ ವರ್ಕಿಂಗ್. ಬಿಸಿ ನೀರು ಬರುತ್ತಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ
ಹಾಟ್ ವಾಟರ್ ಈಸ್ ನಾಟ್ ಕಮಿಂಗ್. ಹಾಟ್ ವಾಟರ್ ಈಸ್ ನಾಟ್ ಕಮಿಂಗ್. ನಾನು ಏನು ಮಾಡಲಿ? ವಾಟ್ ಶುಡ್ ಐ ಡು? ವಾಟ್ ಶುಡ್ ಐ ಡು ಅಂತ ಕೇಳಬೇಕು. ನಾನು ಬಟ್ಟೆ ಇಸ್ತ್ರಿ ಮಾಡುತ್ತಿದ್ದೀನಿ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಐ ಆಮ್ ಐರನಿಂಗ್ ದ ಕ್ಲಾತ್ಸ್ ಅಂತ ಹೇಳಬೇಕು. ಏನು? ಐ ಆಮ್ ಐರನಿಂಗ್ ದ ಕ್ಲಾತ್. ನನಗೆ ಬೇರೆ ಕೆಲಸ ಇದೆ. ಇದನ್ನು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಐ ಹ್ಯಾವ್ ಸಮ್ ಅದರ್ ವರ್ಕ್. ಐ ಹ್ಯಾವ್ ಸಮ್ ಅದರ್ ವರ್ಕ್ ಅಂತ ಹೇಳಬೇಕು. ಇದು ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಅಲ್ಲಕ್ಕೆ ಇಟ್ಸ್ ವೆರಿ ಗುಡ್. ಇಟ್ಸ್ ವೆರಿ ಗುಡ್ ಅಂತ ಹೇಳ್ತೀವಿ. ನಿಮ್ಮ ವಯಸ್ಸು ಎಷ್ಟು? ಇದನ್ನು ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು. ಏನು? ಹೌ ಓಲ್ಡ್ ಆರ್ ಯು. ನೆಕ್ಸ್ಟ್, ಇಲ್ಲಿಂದ ದೂರ ಹೋಗು. ಅಂದರೆ ಸಿಟ್ಟಿಗೆದ್ದಾಗ ಅಥವಾ ಏನಾರು ಇದ್ದಾಗ ಹೇಳ್ತಾವಲ್ಲ, ಇಲ್ಲಿಂದ ನಡಿ ದೂರ ಹೋಗಿರಬಾರ್ದಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಗೋ ಅವೇ ಫ್ರಾಮ್ ಹರ್. ಗೋ ಅವೇ ಫ್ರಾಮ್ ಹರ್. ಅವಳು ತುಂಬ ಮಾತನಾಡುತ್ತಾಳೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಸಿ ಸ್ಪೀಕ್ಸ್ ಎ ಲಾಟ್ ಅಂತ ಹೇಳಬೇಕು. ಸಿ ಸ್ಪೀಕ್ಸ್ ಎ ಲಾಟ್. ನಿಮಗೆ ಇದರ ಅಗತ್ಯವಿದೆಯಾ? ಅಂದರೆ ಯಾವುದಾದ್ರೂ ವಸ್ತು ಅಥವಾ ಏನಾದರೂ ಕೇಳುವಾಗ ಹೇಳ್ತೀವಲ್ಲ ಅದನ್ನು ಡು ಯು ನೀಡ್ ಇಟ್. ಡು ಯು ನೀಡ್ ಇಟ್. ಸಮಯ ಎಷ್ಟಾಗಿದೆ ಅಂತ ಕೇಳ್ತೀವಲ್ಲ, ಅದನ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವಾಟ್ ಈಸ್ ದ ಟೈಮ್ ಅಂತ ಕೇಳಬೇಕು. ವಾಟ್ ಈಸ್ ದ ಟೈಮ್. ಸಮಯ ಎಷ್ಟಾಗಿದೆ. ನಾನು ಆಟ ಆಡಬೇಕು. ಸಣ್ಣ ಮಕ್ಕಳು ಹೇಳ್ತಿರ್ತಾವಲ್ಲ, ನಾನು ಆಟ ಆಡಕ್ಕೆ ಹೋಗ್ಬೇಕಂತೇಳಿ ಐ ವಾಂಟ್ ಟು ಪ್ಲೇ ಗೇಮ್. ಐ ವಾಂಟ್ ಟು ಪ್ಲೇ ಗೇಮ್ ಅಂತ ಹೇಳಬೇಕು. ನಿಮ್ಮ ಹತ್ತಿರ ಏನು ಇದೆ? ನಿಮ್ಮ ಹತ್ರ ಏನಿದೆ ಅಂತ ಪ್ರಶ್ನೆ ಮಾಡ್ತೀವಲ್ಲ, ಅದನ್ನು ವಾಟ್ ಡು ಯು ಹ್ಯಾವ್ ಅಂತ ಕೇಳಬೇಕು. ವಾಟ್ ಡು ಯು ಹ್ಯಾವ್. ನನ್ನ ಬಗ್ಗೆ ಕೂಡ ಯೋಚಿಸು. ಬರೀ ನೀನೇ ಒಬ್ಬ ಥಿಂಕ್ ಮಾಡಿದ್ರೆ ಹಂಗೆ ನನ್ನ ಯೋಚಿಸುತ್ತೀವಲ್ಲ, ಥಿಂಕ್ ಅಬೌಟ್ ಮೀ ಆಲ್ಸೋ. ಥಿಂಕ್ ಅಬೌಟ್ ಮೀ ಆಲ್ಸೋ. ಇದು ಚೆನ್ನಾಗಿ ಧ್ವನಿಸುತ್ತದೆ. ಅಂದರೆ ಸೌಂಡ್ ಚಲೋ ಇದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತೀವಲ್ಲ, ಅದನ್ನು ಇಟ್ಸ್ ಸೌಂಡ್ಸ್ ಗುಡ್. ಇಟ್ಸ್ ಸೌಂಡ್ಸ್ ಗುಡ್. ನಾನು ಅವಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅಂದರೆ ಅವಳ ಮ್ಯಾಗ ಕೋಪ ಬಂದಿರ್ತದೆ, ತಂಗಿಗಿರ್ಬೋದು, ಅಕ್ಕಾಗಿರೋದ್ರಲ್ಲಿ, ಅದನ್ನು ಐ ಡೋಂಟ್ ಕೇರ್ ಅಬೌಟ್ ಹರ್. ಐ ಡೋಂಟ್ ಕೇರ್ ಅಬೌಟ್ ಹರ್. ವಿಷಯಕ್ಕೆ ಬನ್ನಿ. ಸುತ್ತಿ ಬೆಳೆಸಿ ಮಾತಾಡಬೇಡಿ, ನೇರವಾಗಿ ಏನು ಹೇಳೋದು ಅದು ಹೇಳುತ್ತೀವಲ್ಲ ಹಂಗೆ ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ಬೇರೆ ಏನನ್ನೂ ಹೇಳಬೇಡ. ಬೇರೆ ಏನನ್ನೂ ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ನನಗೆ ತಡವಾಗುತ್ತಿದೆ. ಅಂದರೆ ನಾನು ಊರಿಗೆ ಹೋಗ್ಬೇಕು ಅಥವಾ ಅಂಗಡಿಗೆ ಹೋಗಬೇಕು, ತಡ ಆಗ್ತದಲ್ಲ, ಅದನ್ನು ಐ ಆಮ್ ಗೆಟ್ಟಿಂಗ್ ಲೇಟ್ ಅಂತ ಹೇಳ್ತೀವಿ. ಐ ಆಮ್ ಗೆಟ್ಟಿಂಗ್ ಲೇಟ್. ನಿನಗೆ ಇದು ಏಕೆ ಬೇಕು? ವೈ ಯು ವಾಂಟ್ ದಿಸ್. ವೈ ಯು ವಾಂಟ್ ದಿಸ್. ಕೆಲವೊಮ್ಮೆ ಅದು ಆಗುತ್ತೆ. ಕೆಲವೊಮ್ಮೆ ಅದು ಆಗುತ್ತೆ. ಸಮ್ ಟೈಮ್ ಈಟ್ ಹ್ಯಾಪೆನ್ಸ್. ಸಮ್ ಟೈಮ್ ಈಟ್ ಹ್ಯಾಪೆನ್ಸ್. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಕೆಲಸವನ್ನು ಮುಗಿಸು. ಈ ಕೆಲಸವನ್ನು ಮುಗಿಸು. ಫಿನಿಶ್ ದಿಸ್ ವರ್ಕ್. ಫಿನಿಶ್ ದಿಸ್ ವರ್ಕ್. ಮತ್ತೆ ಸಿಗೋಣ. ಮತ್ತೆ ಸಿಗೋಣ. ಸಿ ಯು ಅಗೈನ್. ಸಿ ಯು ಅಗೈನ್. ನನ್ನ ನಂತರ ಹೇಳಿ. ನನ್ನ ನಂತರ ಹೇಳಿ. ರಿಪೀಟ್ ಆಫ್ಟರ್ ಮೀ. ರಿಪೀಟ್ ಆಫ್ಟರ್ ಮೀ. ಅವರು ನಿರ್ಧರಿಸಲಿ. ಈ ವಾಕ್ಯಗೆ ಲೆಟ್ ದೆಮ್ ಡಿಸೈಡ್. ಲೆಟ್ ದೆಮ್ ಡಿಸೈಡ್ ಅಂತ ಹೇಳ್ತೀವಿ. ದೇವರಿಗೆ ಮಾತ್ರ ಗೊತ್ತು. ಅಂದರೆ ಯಾವುದಾದ್ರೂ ವಿಷಯ ಇದು ಆಯ್ತು ಅಂದ್ರೆ ಹೇಳ್ತಲ್ಲ, ದೇವರಿಗೆ ಗೊತ್ತಪ್ಪ ಅದನ್ನು ಇಂಗ್ಲೀಷ್ನಲ್ಲಿ ಓನ್ಲಿ ಗಾಡ್ ನೌಸ್ ಅಂತ ಹೇಳಬೇಕು. ಓನ್ಲಿ ಗಾಡ್ ನೌಸ್. ನನಗೆ ನಿಮ್ಮ ಸಹಾಯ ಬೇಕಿದೆ. ನನಗೆ ನಿಮ್ಮ ಸಹಾಯ ಬೇಕಿದೆ. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ದಯವಿಟ್ಟು ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ. ದಯವಿಟ್ಟು ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ. ಪ್ಲೀಸ್ ಸೆಂಡ್ ಆನ್ ವಾಟ್ಸಪ್. ಪ್ಲೀಸ್ ಸೆಂಡ್ ಆನ್ ವಾಟ್ಸಪ್. ನಾಳೆ ನನಗೆ ನೆನಪಿಸು.
ನಾಳೆ ನನಗೆ ನೆನಪಿಸು. ರಿಮೈಂಡ್ ಮೀ ಟುಮಾರೋ. ರಿಮೈಂಡ್ ಮೀ ಟುಮಾರೋ. ಇದು ಅವರ ಮನೆ. ಇದು ಅವರ ಮನೆ. ದಿಸ್ ಈಸ್ ದೇಯರ್ ಹೌಸ್. ದಿಸ್ ಈಸ್ ದೇಯರ್ ಹೌಸ್. ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಿ. ಅಂದರೆ ಹಿಂದೆ ಕಾಣಲ್ಲ, ಮುಂದೆ ಕುಂದಿರುತ್ತೇವಲ್ಲ ಅದನ್ನು ಸಿಟ್ ಇನ್ ಎ ಫ್ರಂಟ್ ರಾ ಅಂತ ಹೇಳಬೇಕು.